ನಮಸ್ಕಾರ ಸ್ನೇಹಿತರೆ, ನಮ್ಮದು ಸುರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದೆ. ಸ್ನೇಹಿತರೆ, ನಮ್ಮ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಕೆಲವೊಂದು ಆಸ್ಪತ್ರೆಯಲ್ಲಿ ವಾಸಿ ಆಗುತ್ತೆ, ಕೆಲವೊಂದು ಆಸ್ಪತ್ರೆಯಲ್ಲಿ ಏನು ಮದ್ದು ಕೊಟ್ಟರು, ಏನು ಟ್ರೀಟ್ಮೆಂಟ್ ಕೊಟ್ಟರೂ ವಾಸಿ ಆಗಲ್ಲ. ಕಾರಣ ಆ ಒಂದು ರಾಸಾಯನಿಕದಿಂದ ಹೋಗಲ್ಲ. ನಮ್ಮ ನಾಟಿ ಮದ್ದು, ನಾಟಿ ಔಷಧಿಯಿಂದ ಅನೇಕ ಕಾಯಿಲೆಗಳು ಹೋಗ್ತಾವೆ ಸ್ನೇಹಿತರೆ. ಇಂತಹ ಒಂದು ಸಮಯದಲ್ಲಿ ಅನೇಕರು ನನಗೆ ಏನಪ್ಪ ಅಂದರೆ, ಒಂದಲ್ಲ ಎರಡಲ್ಲ, ಒಂದು 10-15 ಜನ ಫೋನ್ ಮಾಡಿದ್ರೆ ಅದನ್ನು ನಾನು ಎಪಿಸೋಡ್ ಮಾಡ್ತಾಯಿದ್ದೀನಿ. ಹಾಗಾದರೆ ಒಬ್ಬೊಬ್ಬರಿಗೊಂದಕ್ಕಿಂತ ಒಂದು ರ್ಯಾಂಡಮ್ ಒಂದು 10-15 ಜನ ಫೋನ್ ಮಾಡಿದ್ರೆ ಆ ಎಪಿಸೋಡನ್ನು ತಿಳಿಸ್ತಾಯಿದ್ದೀನಿ. ಈ ನಾವು ಆಹಾರ ಸೇವನೆ ಮಾಡುವಾಗ ಅತಿ ಹೆಚ್ಚು ಆಹಾರವನ್ನು ಸೇವನೆ ಮಾಡಬಾರದು. ಅತಿ ಶೀತಕರ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡಬಾರ್ದು. ಮತ್ತು ಜಾಸ್ತಿ ಉಷ್ಣತೆಯಿಂದ ಕೆಲವೊಂದು ಕಾಯಿಲೆ ಬರುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಈ ಕಿರುನಾಲಿಗೆ ತೊಂದರೆ ಆದಾಗ ಉಹು 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 ಅಂತ ಕೆಮ್ಮಿ ಅನೇಕ ವಾರಗಳ ಗಟ್ಟಲೆ ಕೆಮ್ತಾ ಇದ್ದರೆ ಏನಾಗುತ್ತಂದರೆ ಹರ್ನಿಯಾ ಅಂತ ಉತ್ಪತ್ತಿ ಆಗುತ್ತೆ. ಹರ್ನಿಯಾದು ಬೇರೆ ಒಂಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಹರ್ನಿಯಾ ಅದಲ್ಲದೆ ನಮ್ಮ ಒಂದು ಆ ಲಂಗ್ಸ್ಗೆ ಡ್ಯಾಮೇಜ್ ಆಗ್ತದೆ. ಅಲ್ಲಿ ಲಂಗ್ಸ್ ಡ್ಯಾಮೇಜ್ ಆದಾಗ ಅಲ್ಲಿ ಬೇರೆ ಬೇರೆ ನಾನಾ ರೀತಿಯ ಇನ್ನೊಂದು ಕ್ಯಾನ್ಸರು ಮತ್ತೊಂದು ಇವೆಲ್ಲ ಕಾಣಿಸ್ತಾರೆ. ಇಂತಹ ಒಂದು ಸಮಯದಲ್ಲಿ ಈ ಕಿರುನಾಲಿಗೆ ಆದಾಗ ಕರಿಮೆಣಸನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ ಆ ಪುಡಿಯನ್ನು ಒಂದು ಪೇಪರ್ ಮೇಲೆ ಅಥವಾ ಒಂದು ಇದರಲ್ಲಿ ಹಾಕ್ಕೊಂಡು ಈ ಪೆನ್ ಇದೆಯಲ್ಲ ಅಥವಾ ಪೆನ್ಸಿಲ್ಲು ಹಿಂಭಾಗಕ್ಕೆ ಅದನ್ನು ಸ್ವಲ್ಪ ಅಂಟಿಸಿ. ಈ ಥರ ನೋಡಿ, ಈ ಥರ ಅಂಟಿಸ್ಬೇಕು. ಕಾಣಿಸ್ತಲ್ಲ? ನೋಡಿ, ಈ ಥರ ಅಂಟಿಸ್ಬೇಕು. ಅದನ್ನು ನೋಡಿ, ಇಲ್ಲಿ ಆಗಿದೆಯಲ್ಲ, ಏನು ಮೂಡ್ತಾನೆ ಇಲ್ಲ. ನೋಡಿ, ಇಲ್ಲಿ ಅಂಟ್ಕೊಂಡಿದ್ದಿಲ್ಲ. ಈ ಥರ ಅಂಟ್ಕೊಂಡ ಮೇಲೆ ಅದನ್ನು ಈ ಕಿರುನಾಲಿಗೆ ಒಳಗಡೆ ಆ ಕಿರುನಾಲಿಗೆ ಒತ್ತಬೇಕು. ಇದನ್ನು ಚಮಚನೋ ಪೆನ್ನೋ ಯಾವುದೋ ಒಂದು ಮುಖಾಂತರ ಈ ಒಂದು ಪೆಪ್ಪರ್ ಬೀಜ ಅಂದರೆ ಈ ಪೆಪ್ಪರ್ ಬೀಜವನ್ನು ಪುಡಿ ಮಾಡಿ ನನಗೆ ಆ ಪುಡಿಯನ್ನು ಪೆನ್ನೋ ಅಥವಾ ಪೆನ್ಸಿಲ್ಲೋ ಮುಖಾಂತರ ಈ ಕೊನೆಯಲ್ಲಿ ಮತ್ತೆ ಯಾವುದೇ ಕಾರಣಕ್ಕೆ ಚೂಪಾಗಿರಬಾರ್ದು. ಹಿಂಭಾಗ ಈ ಚೂಪಾದ ಪೆನ್ ಇಲ್ಲ ತಿರುಗಿಸ್ಬಿಟ್ಟು ಹಿಂಭಾಗದಲ್ಲಿ ಆ ಒಂದು ಪೌಡ್ರನ್ನು ಇಲ್ಲಿ ಅಂಟ್ಕೊಂಡಿರ್ತದಲ್ಲಿ ಇಲ್ಲಿ ಅಂಟ್ಕೊಂಡಿರ್ತದೆ. ಅದನ್ನು ಆ ಕಿರುನಾಲಿಗೆ ಒತ್ತಬೇಕು. ಯಾರು ಈ ಪ್ರಯೋಗ ಮಾಡ್ತಾರೆ ಅವರು ಚಸ್ಮಾ ಕನ್ನಡಕ್ಕೆ ಹಾಕ್ಕೋಬೇಕು.
ಕಾರಣ ಅವರು ಕೆಮ್ಮಿದಾಗ ಅವ್ರಿಗೆ ಆ ಒಂದು ಪೌಡ್ರು ಕಣ್ಣಿಗೆ ಹೋದಾಗ ಉರಿಯುತ್ತೆ. ಆದ್ದರಿಂದ ಸ್ವಲ್ಪ ಅವರು ಒಂದು ಪ್ರೊಟೆಕ್ಷನನ್ನು ಮಾಡ್ಕೋಬೇಕು. ಈ ಥರ ಆ ಕಿರುನಾಲಿಗೆಯನ್ನು ಒತ್ತುವುದರಿಂದ ಆ ಕಿರುನಾಲಿಗೆ ಗಾಳಿ ಮತ್ತು ಆಹಾರ ಹೋಗುವ ನಾಳದಲ್ಲಿ ಕವರ್ ಮಾಡ್ಕೊತದೆ. ಅದು ಹಿಂಗೆ ಕವರ್ ಆಗ್ತದೆ. ಆಹಾರ ಹೋದಾಗ ಗಾಳಿ ಬರುವ ನಾಳಕ್ಕೆ ಅಂಟ್ಕೊತದೆ, ಮುಚ್ಕೊತದೆ. ಗಾಳಿ ಹೋದಾಗ ಆಹಾರ ಅದಕ್ಕೆ ಮುಚ್ಕೊತದೆ. ಈ ಥರ ಮುಚ್ಕೊಂಡಾಗ ಅದೇನಾಗುತ್ತೆ, ಇದು ದಪ್ಪ ಆಗಿಬಿಡ್ತದೆ. ಆ ಕಿರುನಾಲಿಗೆ ದಪ್ಪ ಆದಾಗ ಅದು ಮುಚ್ಕೊಳ್ಳೋಕೆ ಸರಿಯಾಗಿ ಆಗಲ್ಲ. ಅಲ್ಲಿ ಸ್ವಲ್ಪ ಏಟಾಗಿ ಒಂಥರ ಗ್ಯಾಪ್ ಇದ್ದಾಗ ಈ ಕೆಮ್ಮಲು ಶುರುವಾಗ್ತದೆ. ಉಹು ಅಂತ ಕೆಮ್ಮಲು ಶುರುವಾಗ್ತದೆ. ಇದು ಒಣಕೆಮ್ಮು ಅಂದರೆ ಕಫ ಗಿಫ ಬರಲ್ಲ, ಒಣಕೆಮ್ಮು ಓನ್ಲಿ. ಇಂಥ ಒಂದು ಇದರಲ್ಲಿ ಈ ಪೆಪ್ಪರ್ ಸೀಡ್ಸನ್ನು ಚೆನ್ನಾಗಿ ನಮ್ಮ ಕರಿಮೆಣಸು ಬೀಜವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಪುಡಿಯನ್ನು ಆ ಕಿರುನಾಲಿಗೆ ಒತ್ತಿದಾಗ ದಿನಕ್ಕೆ 1 ಸತಿ 2 ಸತಿ ಒತ್ತಿ 3-4 ದಿವಸ ಹೊತ್ಬಿಟ್ರೆ ಅದು ಮಾಯವಾಗುತ್ತೆ. ಮತ್ತು ಇನ್ನೂ ಒಂದಿದೆ, ಆ ಗಿಡ ಅದು ತೋರಿಸ್ತೀನಿ ಆ ಸಮಯದಲ್ಲಿ. ಆ ಗಿಡದಲ್ಲಿ ಚಪಾತಿ ಅಥವಾ ರೊಟ್ಟಿ ಮಾಡಿಕೊಂಡಾಗ ಆ ಗಿಡದ ಸೊಪ್ಪನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಆ ರೊಟ್ಟಿ ಮಾಡ್ಕೊಂಡು ಸೇವನೆ ಮಾಡೋದು ಹೋಗುತ್ತೆ. ಆದರೆ ಆ ಗಿಡ ಚಿಕ್ಕದಾಗ ನಾನು ತಿಳಿಸ್ತೀನಿ. ಇಷ್ಟು ಮಾಡ್ತಾ ಬಂದರೆ ಅನೇಕರಿಗೆ ಹೋಗುತ್ತೆ. ಆ ಕಿರುನಾಲಿಗೆ ಪ್ರತಿಯೊಬ್ಬರಿಗೆ ಆಗುತ್ತೆ. ಆಗಾಗ ಇದನ್ನು ಹೋಗಲಾಡಿಸ್ಬೋದು. ಇದನ್ನು ಮತ್ತು ಇನ್ನೊಂದು ಹೇಳ್ತೀನಿ ಅವರಿಗೆ, ಆಕಸ್ಮಿಕ ಇದು ಮಾಡಿ ಅದು ಹೋಗಲಿಲ್ಲ ಅಂದರೆ ನಾನು ಇನ್ನೊಂದು ರೆಮಿಡಿ ಕೊಡ್ತೀನಿ ಅಂತ. ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ, ಒಳ್ಳೆಯದೇ. ಇದೆಲ್ಲ ಮತ್ತೊಂದು ಕಾಯಿಲೆಗೆ ಹೋಗೋ ಕಲಿಸೋ ಶಕ್ತಿ ಅದಕ್ಕಿದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ ಸ್ನೇಹಿತರೆ.